ಹೇ ಗಾಯ್ಸ್, ಕನ್ನಡ ಮೂವಿ ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಮಿಸ್ಟರಿ ಮತ್ತು ಭಯಾನಕ ಕಥೆಗಳನ್ನು ಇಷ್ಟಪಡುವ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಹೊಸ ವೀಕ್ಷಕರಿಗೆ ಒಂದು ಹೊಸ ಕಥೆ ತಂದಿದ್ದೀವಿ. ಇವತ್ತು ನಿಮಗೆ ಹೇಳೋಕೆ ಹೊರಟಿರೋ ಕಥೆ ಟ್ರೋಲ್ಗಳ ಜಗತ್ತನ್ನೇ ಬದಲಾಯಿಸಿದ ಒಂದು ಸಿನಿಮಾದ್ದು. ಕಥೆ ಶುರು ಮಾಡುವ ಮೊದಲು ದಯವಿಟ್ಟು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಶುರು ಮಾಡೋಣ. ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯರೊಂದಿಗೆ ಈ ಭೂಮಿಯ ಮೇಲೆ ಬಾಳಿದ್ದ ಟ್ರೋಲ್ಗಳ ಕಥೆಯನ್ನ ಹೇಳುವ ಒಂದು ಧ್ವನಿಯೊಂದಿಗೆ ನಮ್ಮ ಚಲನಚಿತ್ರ ಪ್ರಾರಂಭವಾಗುತ್ತದೆ. ಈ ಟ್ರೋಲ್ಗಳು ರಾಕ್ಷಸರಾಗಿರಲಿಲ್ಲ, ಬದಲಿಗೆ ಅವು ಸಂಪೂರ್ಣವಾಗಿ ನಿಷ್ಕಲ್ಮಶ ಜೀವಿಗಳಾಗಿದ್ದವು. ಅವುಗಳ ದೇಹ ಕಲ್ಲಿನಂತಿದ್ದರೂ ಹೃದಯ ಮಾತ್ರ ಭೂಮಿಯಷ್ಟೇ ಮೃದುವಾಗಿತ್ತು. ಈ ಜೀವಿಗಳು ಪ್ರಕೃತಿಯ ಒಂದು ಭಾಗವಾಗಿದ್ದವು ಮತ್ತು ಸಂಪೂರ್ಣವಾಗಿ ನಿರುಪದ್ರವಿಯಾಗಿದ್ದವು. ಅವುಗಳು ಸೂರ್ಯನ ಬೆಳಕಿನಿಂದ ದೂರವಿರುತ್ತಿದ್ದವು, ಯಾಕಂದ್ರೆ ಸೂರ್ಯ ಅವುಗಳನ್ನು ಕಲ್ಲಾಗಿಸುತ್ತಿತ್ತು. ಹೀಗಾಗಿ ಅವುಗಳು ಮನುಷ್ಯರೊಂದಿಗೆ ಸಂತೋಷದಿಂದ ಜೀವನ ನಡೆಸುತ್ತಿದ್ದವು. ಆದರೆ ಕ್ರಮೇಣ ಎಲ್ಲವೂ ಬದಲಾಗಲು ಶುರುವಾಯಿತು. ಕ್ರಿಶ್ಚಿಯಾನಿಟಿ ಧರ್ಮ ಹರಡುತ್ತಿದ್ದಂತೆ ಈ ಜಗತ್ತು ಕೇವಲ ಮನುಷ್ಯರಿಗೆ ಮಾತ್ರ ಸೇರಿದ್ದು ಎಂದು ಜನರು ನಂಬಿದರು. ಅವರು ಈ ನಿಷ್ಕಲ್ಮಶ ಟ್ರೋಲ್ಗಳನ್ನು ಹಿಡಿಯುವುದು, ಹಿಂಸಿಸುವುದು ಮತ್ತು ಬೇಟೆಯಾಡುವುದು ಶುರುಮಾಡಿದರು. ಅವುಗಳನ್ನು ಕಲ್ಲಾಗಿಸಲು ಬಲವಂತವಾಗಿ ಸೂರ್ಯನ ಬೆಳಕಿಗೆ ಎಳೆದರು. ಪವಿತ್ರ ನೀರು ಮತ್ತು ಚರ್ಚ್ ಗಂಟೆಗಳ ಶಬ್ದವು ಈ ಟ್ರೋಲ್ಗಳಿಗೆ ಅತೀವ ನೋವುಂಟು ಮಾಡಿ ಅವುಗಳನ್ನು ದುರ್ಬಲಗೊಳಿಸುತ್ತಿತ್ತು. ಮನುಷ್ಯರು ಇದನ್ನೇ ಅವುಗಳ ವಿರುದ್ಧ ಬಳಸಿಕೊಂಡರು. ಕಥಾನಾಯಕಿಯಾದ ನೋರಾಳ ತಂದೆ ಯಾವಾಗಲೂ ನೋರಾಳಿಗೆ ಈ ಕಥೆಗಳನ್ನು ಹೇಳುತ್ತಿದ್ದರು. ಟ್ರೋಲ್ಗಳಿಗೆ ಮನುಷ್ಯರು ಸಹಾಯ ಮಾಡದಿದ್ದಕ್ಕೆ ತಮಗೆ ತುಂಬ ದುಃಖವಾಗಿತ್ತು ಎಂದು ಅವರು ಹೇಳುತ್ತಿದ್ದರು. ಆ ಸಮಯದಲ್ಲಿ ಚಿಕ್ಕ ಹುಡುಗಿ ನೋರಾ ಒಂದು ವೇಳೆ ಒಳ್ಳೆಯ ಟ್ರೋಲ್ಗಳು ಇನ್ನೂ ಜೀವಂತವಾಗಿದ್ದರೆ ತಾನು ಖಂಡಿತವಾಗಿಯೂ ಅವುಗಳಿಗೆ ಸಹಾಯ ಮಾಡುತ್ತೇನೆ ಎಂದು ತನ್ನ ತಂದೆಗೆ ಪ್ರಮಾಣ ಮಾಡುತ್ತಾಳೆ. ವರ್ಷಗಳು ಉರುಳಿದವು. ನೋರಾ ಈಗ ವಯಸ್ಕಳಾಗಿದ್ದಾಳೆ. ತಂದೆಯ ಮರಣದ ದುಃಖದಲ್ಲಿದ್ದ ಅವಳು ಅರಣ್ಯದಲ್ಲಿ ವಾಸಿಸಿದ್ದ ಟ್ರೋಲ್ಗಳ ಕುರಿತು ಸಂಶೋಧನೆ ನಡೆಸುತ್ತಿದ್ದಳು. ಹಲವು ವರ್ಷಗಳ ಹಿಂದೆ ಅವಳು ಒಂದು ಟ್ರೋಲನ್ನು ನೋಡಿದ್ದಳು ಮತ್ತು ಟ್ರೋಲ್ಗಳ ಬಗ್ಗೆ ಅವಳಿಗಿದ್ದ ಎಲ್ಲಾ ಸಂಶಯಗಳು ದೂರವಾಗಿದ್ದವು. ಒಂದು ದಿನ ಒಬ್ಬ ಮನುಷ್ಯ ಅವಳ ಮನೆಗೆ ಪ್ರವೇಶಿಸುತ್ತಾನೆ. ನೋರಾ ಆತನ ಮೇಲೆ ಹಿಂದಿನಿಂದ ದಾಳಿ ಮಾಡುತ್ತಾಳೆ. ಅದು ಚಾಡ್, ಅಧ್ಯಕ್ಷರ ವೈಯಕ್ತಿಕ ಕಾರ್ಯದರ್ಶಿ. ಚಾಡ್ ಹಿಂದೆ ನೋರಾಳಿಗೆ ಸಹಾಯ ಮಾಡಿದ್ದ. ಆತ ಈಗಲೂ ಸರ್ಕಾರಕ್ಕಾಗಿ ಕೆಲಸ ಮಾಡುತ್ತಿದ್ದರೂ ಟ್ರೋಲ್ಗಳನ್ನು ರಕ್ಷಿಸಲು ದಾರಿಗಳನ್ನು ಹುಡುಕುತ್ತಿದ್ದ. ನೋರಾಳ ತಂದೆಯ ಮೂಲಕವೇ ಆತನಿಗೂ ಟ್ರೋಲ್ಗಳು ರಾಕ್ಷಸರಲ್ಲ ಎಂದು ತಿಳಿದಿತ್ತು. ಚಾಡ್ ಒಂದು ದೊಡ್ಡ ಸೀಕ್ರೆಟ್ ಹೊತ್ತಿದ್ದ. ಹಾಗಾಗಿ ಆತ ಅವಳನ್ನು ಒಂದು ರಹಸ್ಯ ಪ್ರಯೋಗಾಲಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಅವರು ನೋರಾಳಂತೆಯೇ ಟ್ರೋಲ್ಗಳ ಬಗ್ಗೆ ರಿಸರ್ಚ್ ಮಾಡುತ್ತಿದ್ದ ಪ್ರೊಫೆಸರ್ ಲೇಹ್ರಿ ಅವರನ್ನು ಭೇಟಿಯಾಗುತ್ತಾರೆ. ಇಲ್ಲೇ ನೋರಾಳಿಗೆ ಶಾಕಿಂಗ್ ನ್ಯೂಸ್ ಸಿಗುತ್ತದೆ. ನಾಜಿ ಯುಗದಲ್ಲಿ ಕಾಣಿಸಿಕೊಂಡಿದ್ದ ಟ್ರೋಲ್ ಅಂದರೆ ಜೆರಿ ಈ ಪ್ರಯೋಗಾಲಯದ ಒಳಗೆ ಇತ್ತು. ವಿಜ್ಞಾನಿ ಅದನ್ನು ಜೆರಿ ಎಂದು ಹೆಸರಿಸಿದ್ದರು ಮತ್ತು ಅದು ಕಳೆದ 100 ವರ್ಷಗಳಿಂದ ನಿದ್ರಿಸುತ್ತಿದೆ ಎಂದು ವಿವರಿಸುತ್ತಾರೆ. ಸಂಶೋಧನೆಗಾಗಿ ವಿಜ್ಞಾನಿಗಳು ಟ್ರೋಲ್ನ ದೇಹದ ಭಾಗಗಳನ್ನು ಕತ್ತರಿಸಿದ್ದಾರೆ ಎಂದು ನೋರಾ ತಿಳಿದಾಗ ಅವಳಿಗೆ ತುಂಬ ಕೋಪ ಬರುತ್ತದೆ. ಆ ಟ್ರೋಲ್ನ ಬಗ್ಗೆ ಅವಳಿಗೆ ಕರುಣೆ ಮೂಡಿ ಅವಳು ಎಲಿವೇಟರ್ ಮೂಲಕ ಟ್ರೋಲ್ನ ಕಿವಿಯ ಬಳಿಗೆ ಹೋಗಿ ಗುಟ್ಟಾಗಿ ಅದಕ್ಕೆ ಒಂದು ಕವನವನ್ನು ಓದುತ್ತಾರೆ. ನೋರಾಳ ಪ್ರೀತಿ ಮತ್ತು ಭಾವನೆಗಳು ಆ ಟ್ರೋಲ್ ಜೆರಿಯನ್ನ 100 ವರ್ಷಗಳ ನಂತರ ಕಣ್ಣು ತೆರೆಯುವಂತೆ ಮಾಡುತ್ತದೆ. ತಾನು ಬಂಧನದಲ್ಲಿರುವುದನ್ನು ಕಂಡು ಜೆರಿಗೆ ಸಿಟ್ಟು ನೆತ್ತಿಗೇರುತ್ತದೆ. ಅದು ಇಡೀ ಪ್ರಯೋಗಾಲಯವನ್ನು ಧ್ವಂಸ ಮಾಡಿ ನೋರಾ ಇದ್ದ ಎಲಿವೇಟರ್ ಅನ್ನು ಎತ್ತಿ ಬೀಸುತ್ತದೆ. ಅದೃಷ್ಟವಶಾತ್ ನೋರಾ ಆ ಪತನದಿಂದ ಪಾರಾಗುತ್ತಾಳೆ. ಟ್ರೋಲ್ ಎಲ್ಲಾ ಕಟ್ಟುಗಳನ್ನು ಮುರಿದು ಪ್ರಯೋಗಾಲಯದಿಂದ ಹೊರಬರುತ್ತದೆ ಮತ್ತು ಎಲ್ಲವನ್ನೂ ನಾಶ ಮಾಡಲು ಶುರುಮಾಡುತ್ತದೆ. ಅದು ಕಾರುಗಳು, ಮನುಷ್ಯರು ಮತ್ತು ಮನೆಗಳನ್ನು ನಿರ್ಲಕ್ಷಿಸಿ ತನ್ನ ಹಾದಿಯಲ್ಲಿ ಬರುವುದನ್ನೆಲ್ಲ ಪುಡಿ ಮಾಡುತ್ತಾ ಮುನ್ನುಗ್ಗುತ್ತದೆ. ಮಕ್ಕಳು ಆಡುತ್ತಿದ್ದ ಒಂದು ಪಾರ್ಟಿಯಲ್ಲಿ ಟ್ರೋಲ್ ಸೀಲಿಂಗ್ ಅನ್ನು ಭೇದಿಸಿ ಮಕ್ಕಳನ್ನು ಎತ್ತಿಕೊಂಡು ಹೋಗುತ್ತದೆ. ಇತರ ಟ್ರೋಲ್ಗಳಿಗಿಂತ ಭಿನ್ನವಾಗಿ ಈ ಜೆರಿ ಅಪಾಯಕಾರಿಯಾಗಿರುತ್ತದೆ. ನೋರಾ ಮತ್ತು ಆಕೆಯ ತಂಡಕ್ಕೆ ಈ ವಿಷಯ ತಿಳಿಯುತ್ತದೆ ಮತ್ತು ಅವರು ಅದನ್ನು ತಡೆಯಲು ನಿರ್ಧರಿಸುತ್ತಾರೆ. ನೋರಾಳ ತಂಡ ಅಧ್ಯಕ್ಷರನ್ನ ಭೇಟಿಯಾಗುತ್ತದೆ. ಅಧ್ಯಕ್ಷರು ಆ ಟ್ರೋಲ್ ಅನ್ನು ಕೊಲ್ಲಲೇಬೇಕು ಎಂದು ಆದೇಶಿಸುತ್ತಾರೆ. ಆದರೆ ನೋರಾ ಮತ್ತು ಚಾಡ್ಗೆ ಟ್ರೋಲ್ ಸಾಯೋದು ಇಷ್ಟವಿರುವುದಿಲ್ಲ. ಅವರು ಈ ಕಾರ್ಯಾಚರಣೆಗೆ ಒಪ್ಪಿಕೊಂಡರೂ ಗುಟ್ಟಾಗಿ ಟ್ರೋಲ್ ಅನ್ನು ರಕ್ಷಿಸಲು ಪ್ಲಾನ್ ಮಾಡುತ್ತಾರೆ. ಈ ಸಮಯದಲ್ಲಿ ಕ್ಯಾಪ್ಟನ್ ಕ್ರಿಸ್ ಮಿಷನ್ಗೆ ಸೇರುತ್ತಾನೆ. ಕ್ರಿಸ್ ಮತ್ತು ಆತನ ತಂಡ ಟ್ರೋಲನ್ನ ಕಲ್ಲಾಗಿಸಲು ಯುವಿ ಲೈಟ್ಗಳಿರುವ ಹೆಲಿಕಾಪ್ಟರ್ಗಳನ್ನು ಸಿದ್ಧಪಡಿಸುತ್ತಾರೆ.
ಅದೇ ರಾತ್ರಿ ಜೆರಿ ಜನರನ್ನು ತಿನ್ನುವುದಲ್ಲಿ ತೊಡಗಿರುತ್ತದೆ. ಕ್ರಿಸ್ ಮತ್ತು ಇತರ ಹೆಲಿಕಾಪ್ಟರ್ಗಳು ಟ್ರೋಲ್ನ ಹತ್ತಿರ ಹೋಗಿ ಅದನ್ನು ಕೊಲ್ಲಲು ಪ್ರಯತ್ನಿಸುತ್ತವೆ. ಅವರು ಯುವಿ ಲೈಟ್ಗಳಿಂದ ಅದನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಾರೆ, ಆದರೆ ಅದು ಕೆಲಸ ಮಾಡುವುದಿಲ್ಲ. ಈ ದಾಳಿಯಿಂದ ಕೆರಳಿದ ಟ್ರೋಲ್ ಭೂಮಿಯಿಂದ ಒಂದು ವಿದ್ಯುತ್ ಕಂಬವನ್ನು ಕಿತ್ತೆಸೆದು ಎಸೆಯುತ್ತದೆ. ಕ್ರಿಸ್ನ ಸ್ನೇಹಿತನ ಹೆಲಿಕಾಪ್ಟರ್ಗೆ ಅದು ಅಪ್ಪಳಿಸುತ್ತದೆ ಮತ್ತು ಅವನ ಸ್ನೇಹಿತ ಸಾಯುತ್ತಾನೆ. ಇದನ್ನು ಕಂಡು ಕ್ರಿಸ್ಗೆ ಭಯಂಕರ ಕೋಪ ಬಂದು ಸೇಡು ತೀರಿಸಿಕೊಳ್ಳಲು ಅವನು ಟ್ರೋಲನ್ನು ಕೊಲ್ಲಲು ಯೋಚಿಸುತ್ತಾನೆ. ಆದರೆ ನೋರಾ ಟ್ರೋಲ್ಗಳನ್ನು ರಾಕ್ಷಸರನ್ನಾಗಿ ಮಾಡಿದ್ದು ಮನುಷ್ಯರೇ ಎಂದು ವಿವರಿಸುತ್ತಾಳೆ. ಏನು ಮಾಡಬೇಕೆಂದು ಎಲ್ಲರೂ ನೋರಾಳನ್ನು ಕೇಳಿದಾಗ ನೋರಾ ನನ್ನ ಬಳಿ ಒಂದು ಉಪಾಯವಿದೆ ಎನ್ನುತ್ತಾಳೆ. ನೋರಾ ಎಲ್ಲರನ್ನೂ ಒಂದು ದೊಡ್ಡ ಗುಹೆಗೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಜೆರಿಯಲ್ಲದೆ ಇನ್ನೊಬ್ಬ ಟ್ರೋಲ್ ಇದೆ ಎಂದು ಅವರಿಗೆ ತಿಳಿಯುತ್ತದೆ. ಈ ಟ್ರೋಲ್ ದಯಾಳು ಮತ್ತು ನೋರಾಳನ್ನ ಹಲವು ವರ್ಷಗಳ ಹಿಂದೆ ಭೇಟಿಯಾಗಿತ್ತು. ನೋರಾ ಅವನನ್ನು ಹಲವು ಬಾರಿ ಭೇಟಿಯಾಗಿ ಒಳ್ಳೆಯ ಸ್ನೇಹಿತನಾಗಿದ್ದ. ಈಗ ಜೆರಿಯನ್ನ ತಡೆಯಲು ಅವನ ಸಹಾಯ ಕೇಳಲು ಅವಳು ನಿರ್ಧರಿಸಿದ್ದಳು. ನೋರಾ ಅವರಿಗೆ ಸತ್ಯವನ್ನು ಹೇಳುತ್ತಾಳೆ. ಮನುಷ್ಯರು ಈ ಪರ್ವತಗಳಲ್ಲಿರುವ ಎಲ್ಲ ಟ್ರೋಲ್ಗಳನ್ನು ಕೊಂದರು. ಕೇವಲ ಈ ಚಿಕ್ಕ ಟ್ರೋಲ್ ಮಗು ಮಾತ್ರ ಉಳಿದುಕೊಂಡಿತ್ತು. ಕಳೆದ 100 ವರ್ಷಗಳಲ್ಲಿ ಅದು ದೊಡ್ಡದಾಡಿ ಬೆಳೆದಿದೆ. ನೋರಾ ಅವನಿಗೆ ನೇಚರ್ ಎಂದು ಹೆಸರಿಟ್ಟಿದ್ದಳು. ನೋರಾ ಆ ಟ್ರೋಲ್ಗೆ ಒಂದು ಕವನ ಓದಿ ಜೆರಿಯನ್ನ ತಡೆಯಲು ಸಹಾಯ ಮಾಡುವಂತೆ ಕೇಳುತ್ತಾಳೆ. ನೇಚರ್ ನೋರಾಳ ಮಾತು ಕೇಳಿ ಜೆರಿಯನ್ನ ಭೇಟಿಯಾಗಲು ಹೊರಡುತ್ತಾನೆ. ಆದರೆ ಜೆರಿಗೆ ಮನುಷ್ಯರ ಮೇಲೆ ದ್ವೇಷವಿತ್ತು. ಹಾಗಾಗಿ ಅದು ನೇಚರ್ನ ಮಾತು ಕೇಳಲು ನಿರಾಕರಿಸುತ್ತದೆ. ಜೆರಿ ತನ್ನ ಪಾದವನ್ನು ಬಲವಾಗಿ ನೆಲದ ಮೇಲೆ ಒತ್ತಿದಾಗ ನೇಚರ್ ಇದ್ದ ಜಾಗದ ಕೆಳಗಿನ ಮಂಜುಗಡ್ಡೆ ಒಡೆದು ಅವನು ನೀರಿನಲ್ಲಿ ಬೀಳುತ್ತಾನೆ. ಇದನ್ನು ನೋಡಿ ನೋರಾಳಿಗೆ ಅತೀವ ದುಃಖವಾಗುತ್ತದೆ. ನೇಚರ್ ಮುಳುಗಿ ಹೋದನೆಂದು ಅವಳು ಭಾವಿಸುತ್ತಾಳೆ. ಜೆರಿ ಮುಂದಕ್ಕೆ ನಡೆಯುವುದನ್ನು ನಾವು ನೋಡುತ್ತೇವೆ. ಅದು ಟ್ರೊಂಡ್ಹೈಮ್ಗೆ, ಸೇಂಟ್ ಓಲಾಫ್ ವಾಸಿಸಿದ್ದ ಸ್ಥಳಕ್ಕೆ ಹೋಗುತ್ತಿದೆ ಎಂದು ನೋರಾ ಅರಿತುಕೊಳ್ಳುತ್ತಾಳೆ. ನೋರಾ, ಚಾಡ್ ಮತ್ತು ಅವರ ತಂಡ ಅವನನ್ನು ಹಿಂಬಾಲಿಸುತ್ತಾರೆ. ಸೇಂಟ್ ಓಲಾಫ್ನ ಸಮಾಧಿ ಚರ್ಚ್ನೊಳಗೆ ಇತ್ತು ಎಂದು ಎಲ್ಲರಿಗೂ ತಿಳಿದಿತ್ತು. ಆದರೆ ಯಾರೂ ಅದನ್ನು ಕಂಡುಹಿಡಿಯಲು ಸಾಧ್ಯವಾಗಿರಲಿಲ್ಲ. ಇಲ್ಲಿ ನೋರಾ ಮತ್ತು ಚಾಡ್ ಒಂದು ಚಿತ್ರದ ಮೇಲೆ 3 ಗುರುತುಗಳನ್ನು ಕಂಡುಕೊಳ್ಳುತ್ತಾರೆ. ಈ ಗುರುತುಗಳೇ ಬಾಗಿಲನ್ನು ತೆರೆಯುವ ಕೀಲಿಗಳಾಗಿದ್ದವು. ಅವರು ಆ ಗುರುತುಗಳಲ್ಲಿ ಕಡ್ಡಿಗಳನ್ನು ಇರಿಸಿದಾಗ ಗೋಡೆಯು ತಿರುಗುತ್ತದೆ ಮತ್ತು ಅದರೊಳಗೆ ಅವರಿಗೆ ಓಲಾಫ್ನ ದೇಹ ಸಿಗುತ್ತದೆ. ಅವರ ಬಟ್ಟೆಗಳಲ್ಲಿ ಒಂದು ಬೆಳ್ಳಿಯ ಕತ್ತಿ ಮತ್ತು ಅರ್ಧ ಪತ್ರ ದೊರೆಯುತ್ತದೆ. ಪತ್ರದ ಇನ್ನರ್ಧ ಭಾಗ ಜೆರಿಯಂಡು ಇರಿಸಿದ್ದ ಪ್ರಯೋಗಾಲಯದಲ್ಲಿತ್ತು. ಅವರು ಪತ್ರದ ಚಿತ್ರಗಳನ್ನು ಸೇರಿಸಿದಾಗ ಸತ್ಯವು ತಿಳಿಯುತ್ತದೆ. ಸೇಂಟ್ ಓಲಾಫ್ ಟ್ರೋಲ್ಗಳನ್ನು ಕೊಲ್ಲಲು ಆದೇಶಿಸಿದ್ದರು ಎಂದು ಜನರು ಯಾವಾಗಲೂ ಹೇಳುತ್ತಿದ್ದರು. ಆದರೆ ಅದು ಸುಳ್ಳಾಗಿತ್ತು. ಅವರು ಎಂದಿಗೂ ಆಜ್ಞಾಪಿಸಿರಲಿಲ್ಲ. ಮನುಷ್ಯರು ಮತ್ತು ಟ್ರೋಲ್ಗಳು ಶಾಂತಿಯಿಂದ ಬದುಕಲು ಅವರನ್ನು ದೂರಕ್ಕೆ ಸೇರಿಸಲು ಮಾತ್ರ ಓಲಾಫ್ ಬಯಸಿದ್ದರು. ಆದರೆ ಚರ್ಚ್ ಅವರ ಆದೇಶವನ್ನು ಪಾಲಿಸದೆ ಎಲ್ಲ ಟ್ರೋಲ್ಗಳನ್ನು ಕೊಂದುಬಿಟ್ಟಿತ್ತು. ನಂತರ ಆ ತಪ್ಪನ್ನು ಓಲಾಫ್ ಮೇಲೆ ಹಾಕಿ ಸತ್ಯವನ್ನು ಮರೆಮಾಚಲು ಅವರನ್ನು ಕೊಂದು ಅವರ ಸಮಾಧಿಯನ್ನು ಮರೆಮಾಡಿದ್ದರು. ಜೆರಿ ತನ್ನ ಸ್ನೇಹಿತರಿಗಾಗಿ ಸೇಡು ತೀರಿಸಿಕೊಳ್ಳಲು ಟ್ರೊಂಡ್ಹೈಮ್ಗೆ ಹೋಗುತ್ತಿದ್ದಾನೆ ಎಂದು ನೋರಾ ಅರಿತುಕೊಳ್ಳುತ್ತಾಳೆ. ಜೆರಿಯನ್ನ ತಡೆಯಲು ಟ್ರೋಲ್ಗಳು ಪವಿತ್ರ ನೀರಿಗೆ ದುರ್ಬಲ ಎಂಬುದನ್ನು ನೋರಾ ನೆನಪಿಸಿಕೊಳ್ಳುತ್ತಾಳೆ. ಈ ಚರ್ಚ್ನ ಕೆಳಗೆ ಪವಿತ್ರ ನೀರಿನ ಒಂದು ದೊಡ್ಡ ಸರೋವರ ಇತ್ತು. ನೋರಾ, ಜನರು ಮತ್ತು ಸೇನೆ ಆ ಪವಿತ್ರ ನೀರನ್ನು ಬಳಸಿ ಆಯುಧಗಳನ್ನು ತಯಾರಿಸುತ್ತಾರೆ. ಜೆರಿ ರಾತ್ರಿ ಆಗಮಿಸುತ್ತಿದ್ದಂತೆ ಅವರು ಚರ್ಚ್ ಗಂಟೆಗಳ ಮೂಲಕ ಅದನ್ನು ದುರ್ಬಲಗೊಳಿಸಲು ಪ್ರಯತ್ನಿಸಿ ಪವಿತ್ರ ನೀರಿನ ಬಾಂಬ್ಗಳನ್ನು ಅದರ ಮೇಲೆ ಎಸೆಯುತ್ತಾರೆ. ಆದರೆ ಅದು ಅದಕ್ಕೆ ಅಷ್ಟೇನು ನೋವುಂಟು ಮಾಡುವುದಿಲ್ಲ. ಬದಲಿಗೆ ಅದು ಕೆರಳುತ್ತದೆ ಮತ್ತು ಇನ್ನಷ್ಟು ವಸ್ತುಗಳನ್ನು ನಾಶ ಮಾಡುತ್ತದೆ. ಪರಿಸ್ಥಿತಿ ಇನ್ನಷ್ಟು ಹದಗೆಡುವ ಮೊದಲು ನೇಚರ್ ಟ್ರೋಲ್ ನೀರಿನಿಂದ ಹೊರಬರುತ್ತದೆ. ಅದನ್ನು ಕಂಡು ನೋರಾಳಿಗೆ ಅತೀವ ಸಂತೋಷವಾಗುತ್ತದೆ. ನೇಚರ್ ಜೆರಿಯನ್ನ ತಡೆಯಲು ಬಯಸುತ್ತಾನೆ. ಹೀಗಾಗಿ ಆ 2 ಟ್ರೋಲ್ಗಳು ಪಟ್ಟಣದಲ್ಲಿ ಹೋರಾಡಲು ಪ್ರಾರಂಭಿಸುತ್ತವೆ. ನೋರಾಳ ಸ್ನೇಹಿತರು ಪವಿತ್ರ ನೀರು ಟ್ರೋಲ್ನ ದೇಹಕ್ಕಲ್ಲ, ಬದಲಿಗೆ ಹೃದಯಕ್ಕೆ ತಾಗಬೇಕು ಎಂದು ಹೇಳುತ್ತಾರೆ. ಆದರೆ ಇದು ಬಹಳ ಕಷ್ಟ. ಅವರ ಬಳಿ ಉಳಿದಿರುವುದು ಕೇವಲ ಒಂದೇ ಒಂದು ನೀರಿನ ಬಾಂಬ್. ಟ್ರೋಲ್ ಚಲಿಸುತ್ತಿರುವುದರಿಂದ ಅದರ ಬಾಯಿಗೆ ಗುರಿಯಿಡುವುದು ಅಸಾಧ್ಯವಾಗಿತ್ತು. ಆಗ ಚಾಡ್ ತನ್ನನ್ನು ತಾನು ತ್ಯಾಗ ಮಾಡಲು ನಿರ್ಧರಿಸುತ್ತಾನೆ. ಬಾಂಬ್ನೊಂದಿಗೆ ಟ್ರೋಲ್ನ ಬಾಯಿಗೆ ಹಾರಲು ಅವನು ಯೋಜನೆ ರೂಪಿಸುತ್ತಾನೆ. ಇದು ಒಂದೇ ದಾರಿಯಾಗಿತ್ತು. ಚಾಡ್ ಬಾಂಬ್ ತೆಗೆದುಕೊಂಡು ಹೆಲಿಕಾಪ್ಟರ್ನಿಂದ ಜೆರಿಯತ್ತ ಜಿಗಿಯುತ್ತಾನೆ. ಮೊದಲು ಬಾಂಬನ್ನು ಜೆರಿಯ ಬಾಯಿಗೆ ಹಾಕಲು ವಿಫಲರಾಗುತ್ತಾರೆ. ಚಾಡ್ ತನ್ನ ಹೆಂಡತಿಗೆ ಕರೆ ಮಾಡಿ ವಿದಾಯ ಹೇಳುತ್ತಾನೆ. ತನ್ನ ಮಗುವಿಗೆ ತನ್ನ ಪ್ರೀತಿಯನ್ನು ಹೇಳುವಂತೆ ತಿಳಿಸುತ್ತಾನೆ.
ನಂತರ ಅವನು ಬಾಂಬನ್ನು ನೇರವಾಗಿ ಜೆರಿಯ ಬಾಯಿಯೊಳಗೆ ಓಡಿಸುತ್ತಾನೆ. ಅದು ಸ್ಫೋಟವಾಗುತ್ತದೆ. ಜೆರಿಯ ಹೃದಯದಲ್ಲಿ ಒಂದು ಬೆಳಕು ಹೊಳೆಯುತ್ತದೆ ಮತ್ತು ಅದರ ದೇಹ ಛಿದ್ರವಾಗಿ ಬೀಳುತ್ತದೆ. ಈ ಸಮಯದಲ್ಲಿ ನೇಚರ್ ಹೃದಯವನ್ನು ಹಿಡಿದು ದೂರ ಎಸೆಯುತ್ತಾನೆ. ಜೆರಿ ಸಾಯುತ್ತದೆ ಮತ್ತು ತಂಡ ಗೆಲ್ಲುತ್ತದೆ. ನೋರಾ ಮತ್ತು ತಂಡ ಚಾಡ್ನ ಸಾವಿನಿಂದ ದುಃಖಿತರಾದರೂ ಮಾನವಕುಲ ಸುರಕ್ಷಿತವಾಗಿರುತ್ತದೆ. ಕೊನೆಯ ದೃಶ್ಯದಲ್ಲಿ ತಿಂಗಳ ನಂತರದ ಒಂದು ಸನ್ನಿವೇಶವನ್ನು ನಾವು ನೋಡುತ್ತೇವೆ. ಚಾಡ್ನ ಮಗು ಜನಿಸಿರುತ್ತದೆ. ತಂಡ ನೋರಾಳ ಮನೆಗೆ ಭೇಟಿಯಾಗುತ್ತದೆ. ಇದ್ದಕ್ಕಿದ್ದಂತೆ ಅವರಿಗೆ ಮನೆಯು ನುಲುಗುವಂತೆ ಅನಿಸುತ್ತದೆ. ನೋರಾ ಹೊರಗೆ ನೋಡಿದಾಗ ನೇಚರ್ ಟ್ರೋಲ್ ಬರುತ್ತಿರುವುದನ್ನು ನೋಡುತ್ತಾಳೆ. ಈಗ ಮನುಷ್ಯರಿಗೆ ಟ್ರೋಲ್ ಶತ್ರು ಅಲ್ಲ ಎಂದು ತಿಳಿದಿರುತ್ತದೆ. ಅದು ಜನರಿಗೆ ಸಹಾಯ ಕೂಡ ಮಾಡುತ್ತದೆ. ಅದು ಇನ್ನು ಮುಂದೆ ಅಡಗಿಕೊಳ್ಳದೆ ಮುಕ್ತವಾಗಿ ಜೀವಿಸುತ್ತದೆ. ಟ್ರೋಲ್ಗಳು ಮತ್ತು ಮನುಷ್ಯರು ಮತ್ತೆ ಸ್ನೇಹಿತರಾಗಿದ್ದಾರೆ. ಇದು ಎಷ್ಟು ದಿನ ಮುಂದುವರಿಯುತ್ತದೆ ಎಂದು ಯಾರಿಗೂ ತಿಳಿಯಲಿಲ್ಲ. ಈ ಅಮೇಜಿಂಗ್ ಕಥೆ ನಿಮಗೆ ಹೇಗನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕನ್ನಡ ಮೂವಿ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸ ಕಾಂಟೆಂಟ್ಗಾಗಿ ಸಿದ್ಧರಾಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.